ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಹೆಡ್ಲೈನ್, 50 years ago ಪ್ರೆಸಿಡೆಂಟ್ ಪ್ರೊಕ್ಲೇಮ್ಸ್ ನ್ಯಾಷನಲ್ ಎಮರ್ಜೆನ್ಸಿ. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ಈ ಪ್ರೊಕ್ಲೇಮ್ ಅನ್ನುವ ಪದದ ಅರ್ಥವನ್ನ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಪ್ರೊಕ್ಲೇಮ್ ಅಂತಂದ್ರೆ ಕನ್ನಡದಲ್ಲಿ ಘೋಷಿಸು, ಘೋಷಣೆ ಮಾಡು ಅನ್ನುವಂತ ಅರ್ಥ ಬರುತ್ತೆ. ಉದಾಹರಣೆ, ಇಂದಿರಾ ಗಾಂಧಿ ಪ್ರೊಕ್ಲೇಮ್ಡ್ ನ್ಯಾಷನಲ್ ಎಮರ್ಜೆನ್ಸಿ ಇನ್ 1975. 1975ರಲ್ಲಿ ಫ್ರೆಂಡ್ಸ್, ಇಂದಿರಾ ಗಾಂಧಿ, ಅಂದಿನ ಪ್ರಧಾನಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ನ್ಯಾಷನಲ್ ಎಮರ್ಜೆನ್ಸಿ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಏನ್ ಮಾಡಿದ್ರು? ಪ್ರೊಕ್ಲೇಮ್, ಘೋಷಣೆಯನ್ನ ಮಾಡಿದ್ರು. ಫ್ರೆಂಡ್ಸ್, ಪ್ರೊಕ್ಲೇಮ್ ಅಂತಂದ್ರೆ ಘೋಷಿಸು. ನೆಕ್ಸ್ಟ್ ಹೆಡ್ಲೈನ್, ಇಂಡಿಯಾ ರೆಕಾರ್ಡ್ಸ್ 13.5 billion ಕರೆಂಟ್ ಅಕೌಂಟ್ ಸರ್ಪ್ಲಸ್ ಇನ್ ದಿ ಇಯರ್ 2025. ಅಂದ್ರೆ ಈ ಪ್ರೆಸೆಂಟ್ ಇಯರ್ ಅಲ್ಲಿ RBI ಸ್ಟೇಟ್ಮೆಂಟ್. ಇದು ಎಕಾನಮಿ, ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತ ಹೆಡ್ಲೈನ್. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ಸರ್ಪ್ಲಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಣ. ಫ್ರೆಂಡ್ಸ್, ಸರ್ಪ್ಲಸ್ ಅಂತಂದ್ರೆ ಹೆಚ್ಚಳ ಅಥವಾ ಹೆಚ್ಚುವರಿ ಅಂತ ಅರ್ಥ ಬರುತ್ತೆ. ಪೆಟ್ರೋಲ್ ಬೆಲೆಯಲ್ಲಿ ಹೆಚ್ಚಳ, ಸರ್ಪ್ಲಸ್ ಇನ್ ಪೆಟ್ರೋಲ್ ಪ್ರೈಸ್. ಎಕ್ಸಾಂಪಲ್ ನೋಡೋದಾದ್ರೆ, ರತನ್ ಟಾಟಾ ಅವರು ಶೇರ್ಡ್ ಈಸ್ ಸರ್ಪ್ಲಸ್ ಪ್ರಾಫಿಟ್, ಲಾಭದಲ್ಲಿ ಬಂದಂತಹ ಹೆಚ್ಚುವರಿ ಲಾಭವನ್ನ, ಸರ್ಪ್ಲಸ್ ಪ್ರಾಫಿಟ್ ಅಂತಂದ್ರೆ ಹೆಚ್ಚುವರಿ ಲಾಭ, ವಿತ್ ಪೂರ್ ಪೀಪಲ್, ಬಡ ಜನರೊಂದಿಗೆ ತಮ್ಮ ಹೆಚ್ಚುವರಿ ಲಾಭವನ್ನ ರತನ್ ಟಾಟಾ ಅವರು ಹಂಚ್ಕೊಂಡ್ರು. ಫ್ರೆಂಡ್ಸ್, ಸರ್ಪ್ಲಸ್ ಅಂತಂದ್ರೆ ಹೆಚ್ಚುವರಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಲಾಸ್ಟ್ ಇಯರ್ ಟಾಟಾ ಕಂಪನಿಗೆ ಬಂದಿದ್ದು 100 ರೂಪಾಯಿ ಪ್ರಾಫಿಟ್ ಅಂತ ಇಟ್ಕೋಣ. ಈ ವರ್ಷ ಅವ್ರಿಗೆ 120 ರೂಪಾಯಿ ಪ್ರಾಫಿಟ್ ಬಂತು ಅಂತ ಇಟ್ಕೊಂಡ್ರೆ, ಈ 20 ರೂಪಾಯಿ ಏನಿದೆ ಹೆಚ್ಚಳ, ಇದಕ್ಕೆ ಫ್ರೆಂಡ್ಸ್ ಇಂಗ್ಲಿಷ್ ನಲ್ಲಿ ಸರ್ಪ್ಲಸ್ ಅಂತ ಕರೀತೀವಿ. ನೆಕ್ಸ್ಟ್ ಹೆಡ್ಲೈನ್, ಆಫ್ಟರ್ ಪ್ರೊಲಾಂಗ್ಡ್ ಪಾಸ್ ಬಿಜೆಪಿ ಇನಿಶಿಯೇಟ್ಸ್ ಸ್ಟೆಪ್ಸ್ ಟು ಎಕ್ಸ್ಪಿಡೈಟ್ ಎಲೆಕ್ಷನ್ ಆಫ್ ನ್ಯೂ ಪ್ರೆಸಿಡೆಂಟ್. ಫ್ರೆಂಡ್ಸ್, ಈ ಹೆಡ್ಲೈನ್ ಅಲ್ಲಿ ಪ್ರೊಲಾಂಗ್ ಅನ್ನುವ ಪದವನ್ನ ಅರ್ಥ ಮಾಡ್ಕೋಣ, ಇನಿಶಿಯೇಟ್ ಈ ಪದವನ್ನ ಕಲಿಯೋಣ, ಮತ್ತೆ ಎಕ್ಸ್ಪಿಡೈಟ್ ಅನ್ನುವ ಪದವನ್ನ ಅರ್ಥ ಮಾಡ್ಕೋಣ. ಫ್ರೆಂಡ್ಸ್, ಪ್ರೊಲಾಂಗ್ ಅಂತಂದ್ರೆ ತುಂಬಾ ಹೊತ್ತು ಎಳೆದುಕೊಂಡು ಹೋಗೋದು ಅನ್ನುವಂತ ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪ್ರೋಗ್ರಾಮ್ ಅನ್ನ ಅಟೆಂಡ್ ಮಾಡಿದ್ರ, ಆ ಪ್ರೋಗ್ರಾಮ್ ಅಲ್ಲಿ ಯಾರೋ ಒಬ್ಬ ಭಾಷಣಕಾರ, ಸ್ಪೀಕರ್ ಭಾಷಣವನ್ನ ತುಂಬಾ ಹೊತ್ತು ಎಳಿತಾ ಇದಾರೆ. ನಿಮ್ಗೆ ತುಂಬಾ ಬೋರ್ ಆಗ್ತಾ ಇದೆ, ಬಟ್ ಆತ ಅರ್ಧ ಗಂಟೆ ಮಾತಾಡಿ ಅಂತ ಹೇಳಿದ್ರೆ ಸುಮಾರು 1 ಗಂಟೆ 2 ಗಂಟೆ ಕೊರಿತಾ ಇದಾರೆ, ಎಳೆದುಕೊಂಡು ಹೋಗ್ತಾ ಇದಾರೆ, ಟೈಮ್ ನ ವೇಸ್ಟ್ ಮಾಡ್ತಾ ಇದಾರೆ. ಸೊ ಪ್ರೊಲಾಂಗ್ ಅಂತಂದ್ರೆ ಫ್ರೆಂಡ್ಸ್, ಅರ್ಧ ಗಂಟೆ ಹೇಳಿದ್ದು, ಬಟ್ ಅವ್ರೇನ್ ಮಾಡ್ತಾ ಇದಾರೆ, 30 ನಿಮಿಷ ಹೇಳಿದ್ರೆ 60 ನಿಮಿಷ ತನಕ ಎಳೆದುಕೊಂಡು ಹೋಗ್ತಾ ಇದಾರೆ ತಮ್ಮ ಭಾಷಣವನ್ನ, ಈ ಸ್ಪೀಚ್. ಸೊ ಪ್ರೊಲಾಂಗ್ ಅಂತಂದ್ರೆ ತುಂಬಾ ಹೊತ್ತು ಎಳೆಯೋದು, ತುಂಬಾ ಹೊತ್ತು 30 ನಿಮಿಷ ಕೊಟ್ರೆ 60 ನಿಮಿಷ ಮಾತಾಡೋದು. ಒಬ್ಬ ಟೀಚರ್ಗೆ 1 ಅವರ್ ಕ್ಲಾಸ್ ಮಾಡಿ ಅಂತ ಹೇಳಿದ್ರೆ 1.5 ಗಂಟೆ 2 ಗಂಟೆ ತನಕ ಎಳೆದುಕೊಂಡು ಹೋಗೋದೇನಿದೆ, ಇದಕ್ಕೆ ಪ್ರೊಲಾಂಗ್ ಅಂತ ಕರೀತಾರೆ. ನೆಕ್ಸ್ಟ್ ವರ್ಡ್, ಇನಿಶಿಯೇಟ್ ಅಂತಂದ್ರೆ ಫ್ರೆಂಡ್ಸ್, ಶುರು ಮಾಡೋದು, ಆರಂಭ ಮಾಡೋದು. ಫಾರ್ ಎಕ್ಸಾಂಪಲ್, ಈಗ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆ, ಆ ಯುದ್ಧನ ಇಸ್ರೇಲ್ ಸ್ಟಾರ್ಟ್ ಮಾಡಿದ್ರೆ, ಇಸ್ರೇಲ್ ಇನಿಶಿಯೇಟೆಡ್ ದ ವಾರ್. ಇಸ್ರೇಲ್ ಯುದ್ಧವನ್ನ ಶುರು ಮಾಡ್ತು, ಆರಂಭ ಮಾಡ್ತು. ಟೀಚರ್ ಕ್ಲಾಸ್ ನ ಸ್ಟಾರ್ಟ್ ಮಾಡಿದ್ರು, ಟೀಚರ್ ಇನಿಶಿಯೇಟೆಡ್ ಕ್ಲಾಸ್. ಏನನ್ನಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡೋದಕ್ಕೆ ಇನಿಶಿಯೇಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಗೌರ್ಮೆಂಟ್ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡ ಯುವಕ ಯುವತಿಯರಿಗೆ ಯಾವುದೊಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ, ಉದ್ಯೋಗ ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಹೊಸ ಯೋಜನೆ. ಗವರ್ನಮೆಂಟ್ ಇನಿಶಿಯೇಟೆಡ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫಾರ್ ದ ಪೂರ್ ಯೂತ್ ಇನ್ ಇಂಡಿಯನ್ ವಿಲೇಜಸ್. ಸೊ ಇನಿಶಿಯೇಟ್ ಅಂತಂದ್ರೆ ಏನನ್ನಾದ್ರೂ ಹೊಸದನ್ನ ಸ್ಟಾರ್ಟ್ ಮಾಡೋದು, ಶುರು ಮಾಡೋದು ಅಥವಾ ಆರಂಭಿಸೋದು. ಲಾಸ್ಟ್ ವರ್ಡ್ ಫ್ರೆಂಡ್ಸ್, ಎಕ್ಸ್ಪಿಡೈಟ್. ಎಕ್ಸ್ಪಿಡೈಟ್ ಅಂತಂದ್ರೆ ಫ್ರೆಂಡ್ಸ್, ತ್ವರಿತಗೊಳಿಸು. ಅಂದ್ರೆ ಫ್ರೆಂಡ್ಸ್, ಈಗ ನಿಮ್ಮ ಮ್ಯಾನೇಜರು ಒಂದು ತಿಂಗಳಿಗೆ ಒಂದು ಪ್ರಾಜೆಕ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿರ್ತಾರೆ. ಬಟ್ ಅವರಿಗೆ, ನಿಮ್ಮ ಮ್ಯಾನೇಜರ್ಗೆ ಹೈಯರ್ ಅಥಾರಿಟಿಯಿಂದ ಒಂದು ಆರ್ಡರ್ ಬರುತ್ತೆ,
ಇನ್ನ 15 ದಿನದಲ್ಲಿ ಆ ಪ್ರಾಜೆಕ್ಟ್ ನಮ್ಮ ಕೈಲಿ ಇರಬೇಕು ಅಂತ. ಈಗ ಮ್ಯಾನೇಜರ್ ಏನ್ ಮಾಡ್ತಾನೆ, ನಿಮ್ಮ ಹತ್ರ ಬಂದು ಪ್ರಾಜೆಕ್ಟ್ ಅನ್ನ ಬೇಗ ಬೇಗ ಮುಗಿಸಿ ಅಂತ ಏನ್ ಮಾಡ್ತಾರೆ, ಎಕ್ಸ್ಪಿಡೈಟ್ ತ್ವರಿತಗೊಳಿಸ್ತಾರೆ, ಆತರ ಪಡಿಸ್ತಾರೆ. ಫಾರ್ ಎಕ್ಸಾಂಪಲ್, ಅಮೆಜಾನ್ ಎಕ್ಸ್ಪಿಡೈಟೆಡ್ ದ ಡೆಲಿವರಿ ಆಫ್ ಮೈ ಆರ್ಡರ್. ನನ್ನ ಆರ್ಡರ್ ಅನ್ನ ಅವರು 1 ದಿನದಲ್ಲಿ ಡೆಲಿವರಿ ಮಾಡಬೇಕಾಗಿತ್ತು, ಬಟ್ 6 ಗಂಟೆಲಿ ಡೆಲಿವರಿ ಮಾಡಿದ್ರು. ಎಕ್ಸ್ಪಿಡೈಟ್ ತ್ವರಿತಗೊಳಿಸು ಅಂದ್ರೆ ಟೈಮ್ ಅನ್ನ ಉಳಿಸುವಂತ ಪ್ರಕ್ರಿಯೆ. ಫ್ರೆಂಡ್ಸ್, ಇವತ್ತಿಗೆ ಇಷ್ಟೇ ಸಾಕು ಫ್ರೆಂಡ್ಸ್. ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಕನ್ನಡದ ಮೂಲಕ ಹೊಸ ಹೊಸ ಇಂಗ್ಲಿಷ್ ಪದಗಳನ್ನ, ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್.